ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 5th ಸೆಮಿಸ್ಟರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಅಲ್ಲಿ ಕೇಳುವಂತ ಕೇಸ್ ಸ್ಟಡಿ ಪ್ರಶ್ನೆ ಯಾವ್ದಿರುತ್ತೆ, ಅದಕ್ಕೆ ಯಾವ ರೀತಿ ಉತ್ತರವನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಒಂದು ಕ್ವಶನ್ ತಗೊಂಡಿದ್ದೀನಿ. ಸೊ ಈ ಕ್ವಶನ್ ನಿಮಗೆ ಕೇಸ್ ಸ್ಟಡಿಗೆ ಬರುತ್ತೆ. ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಪ್ರೊವೈಡೆಡ್ ಬೈ ವಿಜಯ ಲಿಮಿಟೆಡ್, ಕ್ಯಾರಿಂಗ್ ಅಮೌಂಟ್ ಆಫ್ ಮಷಿನ್ ಆನ್ 31st March 2023 30 lakh, balance of useful life of machine 5 year, residual value at the end of 5 year 15 lakh, estimated future cash flows using the next 5 years are estimated values 150 lakh, 90 lakh, 90 lakh, 60 lakh, 60 lakh, discounted rate 25%, net selling price 180 lakh. ಸೊ ನಮಗೆ ಕಂಡಿಡಿ ಅಂತ ಹೇಳೋದು ಈ ಮೂರು ಪ್ರಶ್ನೆ: ಕ್ಯಾಲ್ಕುಲೇಟ್ ವ್ಯಾಲ್ಯೂ ಇನ್ ಯೂಸ್, ಕ್ಯಾಲ್ಕುಲೇಟ್ ರಿಕವರೇಬಲ್ ಅಮೌಂಟ್, ಕ್ಯಾಲ್ಕುಲೇಟ್ ಇಂಪೇರ್ಡ್ ಲಾಸ್. ಸೊ ಇದ್ರ ಮೇಲೆ ನಿಮಗೆ ಕೇಸ್ ಸ್ಟಡಿ ಪ್ರಶ್ನೆ ಫಿಕ್ಸ್ ಆಗಿ ಬರುತ್ತೆ. ಸೊ ಮೊದಲಿಗೆ ಏನ್ ಮಾಡ್ತೀವಿ, ಒಂದನೇ ಕ್ವಶನ್ ಏನ್ ಕೇಳಿದಾರೆ, ವ್ಯಾಲ್ಯೂ ಇನ್ ಯೂಸ್ ಹೆಡ್ಡಿಂಗ್ ಅದನ್ನೇ ಹಾಕೋತೀವಿ ಆನ್ಸರ್ ನಲ್ಲಿ. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಇನ್ ಯೂಸ್ 4 ಕಾಲಮ್ ಬರುತ್ತೆ. ಕರೆಕ್ಟ್ ಆಗಿ ಆ ಕಾಲಮ್ ಹೆಸರು ಬರೀಬೇಕು. ಮೊದಲೇದು ಇಯರ್ ಕಾಲಮ್ ಬರುತ್ತೆ. ಸೊ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಇಯರ್ ಹೆಸರನ್ನ, ಸೊ ಅದನ್ನೇ ನೀವು ಆನ್ಸರ್ ನಲ್ಲಿ ಬರ್ಕೊಳ್ಳೋದು. ಸೊ ಇಯರ್ ಕಾಲಮ್ ಅವರೇ ಕೊಟ್ಟಿರ್ತಾರೆ. ಇದರಲ್ಲಿ 5 ವರ್ಷ ಏನಿದೆ, 2024, 2025, 2026, 2027, 2028. 5 ವರ್ಷದ ಇಯರ್ ಏನ್ ಬಂದಿದೆ ಅವನ್ನ ಬರ್ಕೋತೀವಿ. 5 ಎಸ್ಟಿಮೇಟೆಡ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅವನ್ನ ಬರ್ಕೋತೀವಿ. 150 lakh, 90 lakh, 90 lakh, 60 lakh, 60 lakh. ಇವೆರಡು ಕಾಲಮ್ ನ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಇಯರ್ ಮತ್ತು ಎಸ್ಟಿಮೇಟೆಡ್ ವ್ಯಾಲ್ಯೂನ. ಇಯರ್ಗೆ ಇಯರ್ ಅಂತ ಬರಿತೀವಿ, ಅವ್ರು ಕೊಡೋ ಎಸ್ಟಿಮೇಟೆಡ್ ವ್ಯಾಲ್ಯೂ ಕಾಲಮ್ ನ ಎಸ್ಟಿಮೇಟೆಡ್ ವ್ಯಾಲ್ಯೂ ಅಂತ ಬರೆಯಲ್ಲ, ಫ್ಯೂಚರ್ ಕ್ಯಾಶ್ ಫ್ಲೋಸ್ ಅಂತ ಬರಿತೀವಿ. ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಡಿಸ್ಕೌಂಟೆಡ್ ರೇಟ್. ಕ್ವಶನ್ ಅಲ್ಲಿ ಡಿಸ್ಕೌಂಟ್ ಅನ್ನೋ ಶಬ್ದವನ್ನ ಹುಡುಕ್ಬೇಕು. ಡಿಸ್ಕೌಂಟೆಡ್ ಪರ್ಸೆಂಟೇಜ್ ನಲ್ಲಿ ಇರುತ್ತೆ, ಅದು 25% ಡಿಸ್ಕೌಂಟೆಡ್ ರೇಟ್ ಇದೆ. ಸೊ ಆ 25% ಕ್ಯಾಲ್ಕುಲೇಟರ್ ನಲ್ಲಿ ಹೇಗೆ ಮಾಡೋದಂದ್ರೆ, ಡಿಸ್ಕೌಂಟೆಡ್ ರೇಟ್ ನ ಫಸ್ಟ್ 25% ನ ರುಪೀಸ್ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ, 25 ಡಿವೈಡೆಡ್ ಬೈ 100, 0.25 ಬಂತು. ಇದಕ್ಕೆ 1 rupees ನ ಆಡ್ ಮಾಡಬೇಕು, ಫಿಕ್ಸ್ 1 ನಂಬರ್. ಸೊ ಪ್ಲಸ್ 1 ಅನ್ನ ಆಡ್ ಮಾಡ್ತೀನಿ, 1.25 ಬಂತು. ಈ ನಂಬರ್ ನ ನೆನ್ಪಿಟ್ಕೋಬೇಕು. 25% ನ ರುಪೀಸ್ ಗೆ ಕನ್ವರ್ಟ್ ಮಾಡೋದಂದ್ರೆ 25 ಡಿವೈಡೆಡ್ ಬೈ 100, 0.25 ಬಂತು. ಅದಕ್ಕೆ ಪ್ಲಸ್ 1 ಆಡ್ ಮಾಡ್ತೀವಿ, 1.25 ಬಂತು. ಇದನ್ನ ನೆನಪಿಟ್ಕೋತೀವಿ. ಈಗ ಏನ್ ಮಾಡ್ತೀವಿ, 1 rupeesಲೇ ಅದನ್ನ ಡಿವೈಡೆಡ್ ಬೈ ಮಾಡ್ತೀವಿ. 1 ಡಿವೈಡೆಡ್ ಬೈ 1.25, 1 ಡಿವೈಡೆಡ್ ಬೈ 1.25 ಎಷ್ಟು ಬಂತಂದ್ರೆ ಆನ್ಸರ್ 0.8. ಸೊ ಇದು ನಿಮ್ಮ ಮೊಬೈಲ್ ನಲ್ಲಿ, ಸಿಸ್ಟಮ್ ನಲ್ಲಿ, ಕಂಪ್ಯೂಟರ್ ನಲ್ಲಿ ಆಪರೇಟ್ ಆಗೋದಿಲ್ಲ. ಮುಂದಿನ ಇಯರ್ ಕಂಡುಹಿಡಿಬೇಕಂದ್ರೆ ಬರೀ ಈಸ್ ಈಕ್ವಲ್ ಟು ಅಂತ ಕ್ಯಾಲ್ಕುಲೇಟರ್ ನಲ್ಲಿ ಹೊಡಿತಾ ಹೋದ್ರೆ ಬರುತ್ತೆ. ಸೊ ಏನ್ ಹೆಂಗ್ ಮಾಡೋದಂದ್ರೆ ಬಿಡಿಸೋದು ಪ್ರಾಬ್ಲಮ್ ನ, 25 ಡಿವೈಡೆಡ್ ಬೈ 100 ಮಾಡಿದಾಗ 0.25 ಬರುತ್ತೆ. ಅದಕ್ಕೆ ಪ್ಲಸ್ 1 ಕೂಡಿಸಿದಾಗ 1.25 ಆಗುತ್ತೆ. ಕ್ಯಾನ್ಸಲ್ ಬಟನ್ ಹೊಡೆದು 0 ಬಟನ್ ಹೊಡೆದು 1 ಡಿವೈಡೆಡ್ ಬೈ, ನೀವು ಕಂಡು ಹಿಡಿದಿದ್ದ ಆನ್ಸರ್ ಏನಿತ್ತು ಪ್ರೀವಿಯಸ್ 1.25, 1 ಡಿವೈಡೆಡ್ ಬೈ 1.25, 0.8 ಆನ್ಸರ್ ಬಂತು. ನೆಕ್ಸ್ಟ್ ಈಸ್ ಈಕ್ವಲ್ ಟು ಹೊಡೆದ್ರೆ ಮುಂದಿನ ಇಯರ್ ತೋರಿಸುತ್ತೆ ತಾನೆ, 0.64. ಮತ್ತೆ ಈಸ್ ಈಕ್ವಲ್ ಟು ಹೊಡೆದ್ರೆ 0.512, ಮತ್ತೆ ಈಸ್ ಈಕ್ವಲ್ ಟು ಹೊಡೆದ್ರೆ 0.4096, ಮತ್ತೆ ಈಸ್ ಈಕ್ವಲ್ ಟು ಹೊಡೆದ್ರೆ 0.32768. ನೀವು ಎರಡೇ ಡಿಜಿಟ್ ಆದ್ರೂ ಬರೀಬಹುದು, ಪೂರ್ತಿ ಆದ್ರೂ ಬರೀಬಹುದು. ಸೊ ಸ್ವಲ್ಪ ನಂಬರ್ಸ್ ನಲ್ಲಿ ಆನ್ಸರ್ ನಲ್ಲಿ ವ್ಯತ್ಯಾಸ ಬರುತ್ತೆ, ಅದಕ್ಕೇನು ಮಾರ್ಕ್ಸ್ ಕಡಿಯೋದಿಲ್ಲ. ಈಗ ನೆಕ್ಸ್ಟ್ ಕೆಲಸ ಏನಂದ್ರೆ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಮೌಂಟ್ ಮತ್ತು ಕ್ಯಾಶ್ ಫ್ಲೋ ಅಮೌಂಟ್ ನ ಮತ್ತು ನಾವು ಕಂಡುಹಿಡಿದಿರೋ ಡಿಸ್ಕೌಂಟ್ ರೇಟ್ ನ ಮಲ್ಟಿಪ್ಲೈ ಮಾಡಿದಾಗ ಬರುವಂತ ಅಮೌಂಟ್ ಗೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಅಂತ ಕರಿತೀವಿ. ಸೊ ಈಗ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ನ ಕಂಡುಹಿಡಿಯೋಣ. ಸೊ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಕಂಡುಹಿಡಿಯೋ ಮೆಥಡ್ ಹೇಗಂದ್ರೆ, ನಾವು ಕಂಡುಹಿಡಿದ್ರು ಕೊಟ್ಟಿರುವಂತಹ ಕ್ವಶನ್ ನಲ್ಲಿರುವಂತಹ ಲ್ಯಾಕ್ ಅಮೌಂಟ್ ಏನಿದೆ 150 lakh ಇಂಟು 150 ಇಂಟು ಡಿಸ್ಕೌಂಟೆಡ್ ಫ್ಯಾಕ್ಟರ್ 0.8. ಸೊ ಈಗ ಆನ್ಸರ್ 120 ಬಂತು. ಈ ಕಾಲಮ್ ನ ಮಲ್ಟಿಪ್ಲೈ ಮಾಡ್ತೀವಿ, ಆಗ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಅಮೌಂಟ್ 90 ಇಂಟು 0.64, 57.6. 90 ಇಂಟು 0.512, ಆನ್ಸರ್ 46.08. ನೆಕ್ಸ್ಟ್ ನಂಬರ್ 60 ಇಂಟು 0.4096, 24.576 lakhs. ನೆಕ್ಸ್ಟ್ ಐದನೇ ಇಯರ್ 60 ಇಂಟು 0.32768, 19.6608.
ಸೊ ಇದಿಷ್ಟು 5 ವರ್ಷದ ಕ್ಯಾಶ್ ಫ್ಲೋ ಕಂಡಿದ್ವಿ. ನೆಕ್ಸ್ಟ್ ಕೆಲಸ ಏನಿರುತ್ತೆ, ಈ ಆನ್ಸರ್ಗೆ ಇಲ್ಲಿ ಇಯರ್ ಜಾಗದಲ್ಲಿ ಒಂದು ವ್ಯಾಲ್ಯೂ ಬರಿತೀವಿ, ರೆಸಿಡ್ಯೂಯಲ್ ವ್ಯಾಲ್ಯೂ ಅಂತ ಕರಿತೀವಿ, ಅದನ್ನ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕೂಡ ಕರಿತೀವಿ. ಸೊ ನಾವು ಯೂಸ್ ಮಾಡುವಂತ ಮಷಿನ್ ಅಸೆಟ್ ಅದನ್ನ ನಮ್ದು ಯೂಸ್ ಮುಗಿದ ನಂತರ, ಲೈಫ್ ಅದರದ್ದು ಮುಗಿದ ನಂತರ ಅದನ್ನ ಗುಜರಿಗೆ ಹಾಕ್ತಿವಿ. ಸೊ ಸ್ಕ್ರಾಪ್ ರೆಸಿಡ್ಯೂಯಲ್ ವ್ಯಾಲ್ಯೂ ಅಂತ ಕರಿತೀವಿ ಅದಕ್ಕೆ. ಸೊ ಇದರಲ್ಲಿ ರೆಸಿಡ್ಯೂಯಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಅಂದ್ರೆ 15 ಲ್ಯಾಕ್. ಸೊ ಇಯರ್ ಜಾಗದಲ್ಲಿ ರೆಸಿಡ್ಯೂಯಲ್ ವ್ಯಾಲ್ಯೂ ಅಂತ ಬರಿತೀವಿ, ಅಮೌಂಟ್ ಜಾಗದಲ್ಲಿ 15 ಅಂತ ಬರಿತೀವಿ, ಕ್ಯಾಶ್ ಫ್ಲೋ ಜಾಗದಲ್ಲಿ 15 ಲ್ಯಾಕ್ ಇದೆ ರೆಸಿಡ್ಯೂಯಲ್ ವ್ಯಾಲ್ಯೂ. ಸೊ ಫ್ಯಾಕ್ಟರ್ ಸೇಮ್ ತಗೋಬೇಕು, 6th ಇಯರ್ ಫ್ಯಾಕ್ಟರ್ ಕಂಡುಹಿಡಿಬಾರ್ದು, 5th ಇಯರ್ದೇ ತಗೋಬೇಕು, ಯಾಕಂದ್ರೆ 5ನೇ ವರ್ಷಕ್ಕೆ ಮಾರಾಟ ಮಾಡ್ತಾನೆ. ಆದ್ರಿಂದ 0.32768. ಸೊ ಕ್ವಶನ್ ಅಲ್ಲಿ ಇಯರ್ ಕೊಟ್ಟಿರೋದೇ ಯೂಸ್ಫುಲ್ ಲೈಫ್, ಈ ಫ್ಯಾಕ್ಟರ್ ಬರ್ಕೊಳ್ಳೋದಕ್ಕೋಸ್ಕರ ಎರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. 15 ಲ್ಯಾಕ್ 15 ಇಂಟು 0.32768 ಮಾಡಿದಾಗ 4.9152. ಸೊ ಇವುಗಳನ್ನ ಟೋಟಲ್ ಮಾಡಿದ್ರೆ ಇಷ್ಟು ಅಮೌಂಟ್ ನ, ಅದೇ ನಿಮ್ದು ಫಸ್ಟ್ ಆನ್ಸರ್ ವ್ಯಾಲ್ಯೂ ಇನ್ ಯೂಸ್. 4 ಕಾಲಮ್ ಬಿಡಿಸೋದೇ ನಿಮ್ದು ಫಸ್ಟ್ ಆನ್ಸರ್. ಟೋಟಲ್ ಮಾಡ್ತಾ ಬರೋಣ. 120 ಪ್ಲಸ್ 57.6 ಪ್ಲಸ್ 46.08 ಪ್ಲಸ್ 24.576 ಪ್ಲಸ್ 19.6608 ಪ್ಲಸ್ 4.9152. ಸೊ ಟೋಟಲ್ ಮಾಡಿದಾಗ 272,832 ಇದೆ. ಸೊ ಫಸ್ಟ್ ಆನ್ಸರ್ ಕಂಪ್ಲೀಟ್. ಏನಂದ್ರೆ ಕ್ವಶನ್ ಅಲ್ಲಿ ಕೇಳಿರೋದು ವ್ಯಾಲ್ಯೂ ಇನ್ ಯೂಸ್. 4 ಕಾಲಮ್ ನ ಬೆಳೆಸಿ 4th ಕಾಲಮ್ ನ ಟೋಟಲ್ ಮಾಡಿದ ಅಮೌಂಟ್ ಗೆ ನಾವು ಏನಂತ ಬರಿತೀವಿ ಆನ್ಸರ್ಗೆ, ವ್ಯಾಲ್ಯೂ ಇನ್ ಯೂಸ್. ಸೆಕೆಂಡ್ ಕೆಲಸ ಏನ್ ಕೇಳಿದ್ದಾರೆ, ರಿಕವರೇಬಲ್ ಅಮೌಂಟ್ ಯಾವುದು ಅಂತ ಕೇಳಿದ್ದಾರೆ. ನಾವೇನ್ ಮಾಡಬೇಕು, ಹೆಡ್ಡಿಂಗ್ ಬಿ ಅಂತ ಬರೆದು ಕ್ಯಾಲ್ಕುಲೇಷನ್ ಆಫ್ ರಿಕವರೇಬಲ್ ಅಮೌಂಟ್, ವ್ಯಾಲ್ಯೂ ಇನ್ ಯೂಸ್ ಅಂದ್ರೆ ನಾವು ಕಂಡುಹಿಡಿದ್ರಂತ ಆನ್ಸರ್ ನ ಬರ್ಕೋಬೇಕು. ಇಲ್ಲಿ 272.832 ಬಂದಿದೆ ಈ ಚಾರ್ಟ್ ನ ಆನ್ಸರ್. ನೆಟ್ ಸೆಲ್ಲಿಂಗ್ ಪ್ರೈಸ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನೆಟ್ ಸೆಲ್ಲಿಂಗ್ ಪ್ರೈಸ್ ಶಬ್ದವನ್ನು ಹುಡುಕಬೇಕು. ಎಫ್ ಅಡ್ಜಸ್ಟ್ಮೆಂಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನಲ್ಲಿ ಇದೆ, 180 ಲ್ಯಾಕ್ ರುಪೀಸ್ ಇದೆ. ನೆಟ್ ಸೆಲ್ಲಿಂಗ್ ಪ್ರೈಸ್ 180 ಲ್ಯಾಕ್ ರುಪೀಸ್ ಇದೆ. ಕಂಪೇರ್ ಮಾಡಿ ಯಾವ್ದು ಹೈಯೆಸ್ಟ್ ಅಮೌಂಟ್, ಪ್ಲಸ್ ಮಾಡಲ್ಲ ಮೈನಸ್ ಮಾಡಲ್ಲ, ಹೈಯೆಸ್ಟ್ ಯಾವ್ದು ಅದನ್ನು ತಗೊಂತೀವಿ, 272.832. ಸೊ ಇದನ್ನ ನಾವು ಏನಂತ ಕರಿತೀವಿ, ರಿಕವರೇಬಲ್ ಅಮೌಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಕೆಲಸ ಸಿ ಕ್ವಶನ್ ಏನ್ ಕೇಳ್ತಾರೆ, ಬಿ ಕಂಪ್ಲೀಟ್ ಆಯ್ತು. ಸಿ ಕ್ವಶನ್ ಇಂಪೇರ್ಡ್ ಲಾಸ್ ಕಂಡಿಡಿ ಅಂತ ಹೇಳಿರ್ತಾರೆ. ಹೆಡ್ಡಿಂಗ್ ಏನ್ ಬರಿತೀವಿ, ಕ್ಯಾಲ್ಕುಲೇಷನ್ ಆಫ್ ಇಂಪೇರ್ಡ್ ಲಾಸ್. ಸೂತ್ರ ಬರಿತೀವಿ, ಇಂಪೇರ್ಡ್ ಲಾಸ್ ಇಸ್ ಈಕ್ವಲ್ ಟು ಕ್ಯಾರಿಂಗ್ ಅಮೌಂಟ್ ಮೈನಸ್ ರಿಕವರೇಬಲ್ ಅಮೌಂಟ್. ಕ್ಯಾರಿಂಗ್ ಅಮೌಂಟ್ ಅಂದ್ರೆ ಪ್ರಶ್ನೆಯಲ್ಲಿ ಕ್ಯಾರಿಂಗ್ ಅನ್ನೋ ಶಬ್ದ ಕೊಟ್ಟಿರ್ತಾರೆ, ಅಥವಾ ಇಡೀ ಕ್ವಶನ್ ಅಲ್ಲಿರುವಂತಹ ದೊಡ್ಡ ನಂಬರ್ಗೆ ನಾವು ಕ್ಯಾರಿಂಗ್ ಅಮೌಂಟ್ ಅಂತ ಕರಿತೀವಿ. 300 ಲ್ಯಾಕ್ಸ್ ಇದೆ. ಸೊ ಕ್ಯಾರಿಂಗ್ ಅಮೌಂಟ್ 300 ಲ್ಯಾಕ್ಸ್ ಮೈನಸ್ ರಿಕವರೇಬಲ್ ಅಮೌಂಟ್. ಈಗ ತಾನೇ ನಾವು ಕಂಡು ಹಿಡಿದಿದ್ದೀವಿ, ಇವೆರಡರಲ್ಲಿ ಹೈಯೆಸ್ಟ್ ಯಾವುದು ತೊಗೊಂಡಿರ್ತೀವಿ ಅದೇ ನಮ್ದು ರಿಕವರೇಬಲ್ ಅಮೌಂಟ್. 272.832 ಇದೆ. ಸೊ 300 ನಲ್ಲಿ ಮೈನಸ್ 272.832 ಮಾಡಿದಾಗ 27.168. ಸೊ ಇದು ನಿಮ್ಮ ಇಂಪೇರ್ಡ್ ಲಾಸ್, ಇದು ರಿಕವರೇಬಲ್ ಅಮೌಂಟ್, ಇದು ವ್ಯಾಲ್ಯೂ ಇನ್ ಯೂಸ್. ಈ ಮೂರು ಬಿಡಿಸೋದಕ್ಕೆ ಮಾರ್ಕ್ಸ್ ಇರುತ್ತೆ, ಥಿಯರಿ ಏನು ಬರೆಯೋದು ಇರೋದಿಲ್ಲ. ಸೊ ಇವನ್ನಷ್ಟೇ ಬಿಡಿಸೋದಷ್ಟೇ ಪ್ರಾಬ್ಲಮ್ ಬರುತ್ತೆ ಕೇಸ್ ಸ್ಟಡಿಗೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ 10 ಅಂಕಕ್ಕೆ ಬೀಳುವಂತ ಪ್ರಶ್ನೆಯನ್ನೇ ನಾವು ಉತ್ತರವಾಗಿ ಬಿಡಿಸ್ತಾ ಇದ್ದೀವಿ.